ಕೊಟ್ಟಿದ್ದಾರೆ. ಸುಮಾರು 1,65,00,000ದಷ್ಟು 12 ಕೊಠಡಿಗಳು. ಮೊದಲನೇದಾಗಿ ಜೋರಾಗಿ ಚಪ್ಪಾಳಿ ತಟ್ಟೋಣ. ದಾನಕ್ಕೆ ಮತ್ತೊಂದು ಹೆಸರೇ ದಾವಣಗೆರೆ ಜಿಲ್ಲೆ. ಸಾಫ್ಟ್ವೇರ್ ಇಂಜಿನಿಯರ್ ಹರ್ಷ ಹಿರೇಕುಂಬಳಗುಂಟೆ ಇವರ ದೇಣಿಗೆ ಹಣದ ಸಹಾಯದಿಂದ ತಾಲೂಕಿನ ಕಲ್ಲೇದೇವರಾಪುರ ಸರ್ಕಾರಿ ಶಾಲೆಗೆ ಹೊಸ ರೂಪ ಸಿಕ್ಕಂತಾಗಲಿದೆ ಎಂದು ಜಿಲ್ಲಾ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪರೋಪಕಾರಿ ಜ್ಞಾನದಾಸೋಹಿಗಳಾದ ಹರ್ಷ ಹಿರೇಕುಂಬಳಗುಂಟೆ ಇವರ 1,60,00,000 ಸರ್ಕಾರಿ ಶಾಲೆ ಕಟ್ಟಡಕ್ಕೆ ದೇಣಿಗೆ ನೀಡಿದ ಹರ್ಷ ಕುಟುಂಬಕ್ಕೆ ಶಾಸಕರಾದ ಬಿ ದೇವೇಂದ್ರಪುರ ಅವರು ಅಭಿನಂದಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ, ಜಿಲ್ಲಾ ಪಂಚಾಯತ್ ಸಿಇಒ ಗಿತ್ತೆ ಮಾಧವರಾವ್ ವಿಠಲ್, ಶಿಕ್ಷಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ಕೊಟ್ರೇಶ್, ತಹಶೀಲ್ದಾರ್ ಸೈಯದ್ ಕಲೀಮುಲ್ಲಾ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆಪಿ ಪಾಲಯ್ಯ, ಕಾಂಗ್ರೆಸ್ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಡಿ ಕೀರ್ತಿ ಕುಮಾರ್ ಸೇರಿದಂತೆ ವಿವಿಧ ಗಣ್ಯಾತಿ ಗಣ್ಯರು ಸರ್ಕಾರಿ ಶಾಲಾ ಕಟ್ಟಡ ಭೂಮಿ ಪೂಜೆ ಸುಮಾರು 1,65,00,000ದಷ್ಟು 12 ಕೊಠಡಿಗಳು. ಮೊದಲನೇದಾಗಿ ಜೋರಾಗಿ ಚಪ್ಪಾಳಿ ತಟ್ಟೋಣ. ಮತ್ತು ಈ ತಾನೇ DDPI ಕೊಟ್ರೇಶ್ ಅವರು ಮಾತಾಡುವಾಗ ಇಡೀ ಕರ್ನಾಟಕದಲ್ಲಿ ದಾವಣಗೆರೆ ಜಿಲ್ಲೆ ಮುಂಚೂಣಿಯಲ್ಲಿದೆ ದಾನ ಮಾಡೋದ್ರಲ್ಲಿ. ಸ್ಪೆಷಲಿ ಶಿಕ್ಷಣ ಕ್ಷೇತ್ರಕ್ಕೆ ಸುಮಾರು 10 ಕೋಟಿಗೂ ಹೆಚ್ಚು ಅಮೌಂಟ್ನ ಕಳೆದ 2 ವರ್ಷದಿಂದ ನಮ್ಮ ದಾವಣಗೆರೆ ಕ್ಷೇತ್ರದ ದಾನಿಗಳು ಕೊಟ್ಟಿದ್ದಾರೆ. ಸೊ ದಾವಣಗೆರೆ ಕ್ಷೇತ್ರದ ದಾನಿಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ತಟ್ಟೋಣ. ಮತ್ತೆ ನಾನು ಕೂಡ ಯಾವುದೇ ಸರ್ಕಾರಿ ಶಾಲೆಯ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿರುವಂತಹ ಗ್ರಾಮಸ್ಥರು ಇರ್ಬೋದು, ಮತ್ತೆ ಹಳೆಯ ವಿದ್ಯಾರ್ಥಿನಿಯರು ಅಲ್ಯೂಮ್ನಸ್ ಅಂತ ಹೇಳ್ತೀವಲ್ಲ, ಅವರೆಲ್ಲರಿಗೂ ನೀವು ಓದಿದಂತಹ ಶಾಲೆಯನ್ನ ಕಟ್ಟೋದು ಉಳಿಸೋದು ಅವರ ಕರ್ತವ್ಯ ಕೂಡ ಅಂತ ಹೇಳಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಅದನ್ನೇ ಹೇಳ್ತೀನಿ. ಕಲ್ಲೇದೇವಪುರ ಗ್ರಾಮಕ್ಕೆ ಚುನಾವಣೆಗೂ ಮುಂಚೆ ಬಂದಿದ್ದೆ. ಇಲ್ಲೆಲ್ಲ ಹಿರಿಯರು ಗ್ರಾಮಸ್ಥರಿದ್ದೀರಾ. ಚುನಾವಣೆಯ ನಂತರ ಇದು 4ನೇ ಬಾರಿ ನಾನು ಬರ್ತಾ ಇರೋದು ಜಗಳೂರು ಕ್ಷೇತ್ರದಲ್ಲಿ ಕಲ್ಲೇದೇವಪುರ ಗ್ರಾಮಕ್ಕೆ. ಸೊ ಬಹಳ ಸಂತೋಷ ಆಗುತ್ತೆ. ಇಲ್ಲಿರುವಂತಹ ಗ್ರಾಮಸ್ಥರು, ಹಿರಿಯರು ಎಲ್ಲರೂ ಕೂಡ ಅಷ್ಟೇ ಆತ್ಮೀಯತೆಯಿಂದ, ಗೌರವದಿಂದ ಸ್ವಾಗತ ಮಾಡ್ತಾರೆ. ಅಪ್ಪಾಜಿಯವರು ಕೂಡ ನಮ್ಮ ದಾನ ಚಿಂತಾಮಣಿ ಅಂತ ಇವತ್ತು ಅಪ್ಪಾಜಿಯವ್ರನ್ನು ನಾನು ನೆನೆಸ್ಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಈಸ್ ಅ ರೋಲ್ ಮಾಡೆಲ್ ನಮ್ಗೆಲ್ಲರಿಗೂ. SSK ಟ್ರಸ್ಟ್ ಮತ್ತು SS ಜನಕಲ್ಯಾಣ ಟ್ರಸ್ಟ್ ಇಂದ ನಾವು ಬಡವರಿಗೆ ಮತ್ತು ಸ್ಟೂಡೆಂಟ್ಸಿಗೆ ಶಿಕ್ಷಣ ಮತ್ತು ಆರೋಗ್ಯ ಸೇವೆಯನ್ನ ಸತತವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಅಪ್ಪಾಜಿಯವರ SSK ನಾನು ನಮ್ಮ ಸಮರ್ಥನ ಒಂದೇ ಕಡೆ ಕೂತ್ಕೊಳ್ತೀವಿ. ಅಮ್ಮರು ಹೇಳಿದ್ದಾರೆ, ನಿಮ್ಮ ಮಡಿಲಿಗೆ ಹಾಕಿ ಕರ್ಕೊಂಡು ನೀವೆಲ್ಲ ತಿದ್ದಿ ಬುದ್ಧಿ ಕಲಿಸ್ರಿ ಅಂತ. ಎಂಥ ದೊಡ್ಡ ಮಾತು. ಯಾರು ಅತೀ ಸಣ್ಣವರಾಗ್ತಾರೋ ಅವರು ಜೀವನದಲ್ಲಿ ದೊಡ್ಡವರಾಗ್ತಾರೆ ಅನ್ನೋದು ಕೇಳ್ಪಟ್ಟಿದ್ವಿ. ನಿಜವಾಗ್ಲೂ ಸಮರ್ಥರವರಲ್ಲಿ ಅದನ್ನು ನಾವು ಕಂಡುಕೊಂಡಿದ್ವಿ. ದಯಮಯ ಭಗವಂತ ಕಲ್ಲೇಶ್ವರ ಅವ್ರಿಗೆಲ್ಲ ರೀತಿಯಾದ ಶಕ್ತಿಯನ್ನು ಕೊಟ್ಟು, ತಾತವರು ದೊಡ್ಡವರು ಏನು ಮಾಡ್ತಾ ಇದ್ರೋ ಆ ಒಂದು ಕೆಲಸಗಳನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇಬ್ಬರು ತಂದೆ ಮತ್ತು ತಾಯಿಯವರ ಆಸೆಯಂತೆ ಮಾಡಲಿ ಅನ್ನೋ ಮಾತನ್ನು ಹೇಳಕ್ಕೆ ಬಯಸಿ, ಇವತ್ತು ನಿಜವಾಗ್ಲೂ ನಾನು ನಮ್ಮ ಅಪ್ಪಾಜಿಯವರನ್ನು ನಾನು ಸಹ ಸ್ಮರಣೆ ಮಾಡಿಕೊಳ್ತೀನಿ. ಹಾಗಾಗಿ ಅಂಥವರ ಒಂದು ಜನ್ಮದಿನದ ಕಾರಣಕ್ಕೋಸ್ಕರ ಮನುಷ್ಯನಿಗೆ ಬೇಕಾಗಿರೋದು ಅನ್ನ ಬಿಟ್ಟರೆ ಎರಡನೇದೇ ಶಿಕ್ಷಣ. ಶಿಕ್ಷಣ ಇಲ್ಲದಂಥವನ ಬಾಳು ಗೋಳು ಅನ್ನುವಂಥದ್ದು ಭಾಳ ನಾವು ಕೇಳ್ಪಟ್ಟಿದ್ದೀವಿ, ಅನುಭವಿಸಿದ್ವಿ. ಅದನ್ನು ಮನಗಂಡಂಥ ಸರ್ಕಾರ ಹೆಚ್ಚಿನ ಪಾಲು ಇವತ್ತು ಹೆಚ್ಚಿನ ಒಂದು ಅನುದಾನವನ್ನು ಈ ಒಂದು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇರೋದು ನಮಗೆಲ್ಲರಿಗೆ ತಿಳಿದ ವಿಷಯ. ಆದರೂ ಸಹ ಇವತ್ತು 100ಕ್ಕೆ 100ರಷ್ಟು ಮೂಲಭೂತ ಸೌಕರ್ಯವನ್ನು ಕೊಡೋದು ಕಡೆ ಎಲ್ಲ ಒಂದು ಕಡೆ ನಾವು ಇನ್ನೂ ಆ ಒಂದು 100ರಷ್ಟು ಪರ್ಸೆಂಟೇಜನ್ನು ನಾವು ರೀಚ್ ಆಗಿಲ್ಲ. ಅದನ್ನು
ಇವತ್ತು ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಸರ್ಕಾರನೇ ನಮಗೆ ಹೇಳ್ತಾ ಇದೆ, ಈ ಮೂಲಭೂತ ಸಮಸ್ಯೆಗಳಿಗೆ, ಸೌಕರ್ಯಗಳಿಗೆ ಸ್ಥಳೀಯ ದಾನಿಗಳನ್ನ ಗುರುತಿಸಿ ಅವರನ್ನ ಮನವೊಲಿಸಿ ಅವರ ಮುಖಾಂತರ ದೇಣಿಗೆಯನ್ನು ಪಡೆಯೋದ್ರ ಮುಖಾಂತರ ಈ ಕೆಲಸವನ್ನು ನಾವು ಮಾಡಬೇಕು ಅನ್ನೋಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಮಾತನಾಡಿದಂಥ ನಮ್ಮ ಜಿಲ್ಲಾ ಅನುಷ್ಠಾನಾಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ MP ಮೇಡಮ್ ಅವರು ಸಹ ಹೇಳಿದ್ದಾರೆ, 10 ಕೋಟಿಗಿಂತಲೂ ಹೆಚ್ಚಿನ ಒಂದು ದೇಣಿಗೆ ಸಂಗ್ರಹ ಆಗಿದೆ. ಅದನ್ನ ವಿವಿಧ ಉದ್ದೇಶಕ್ಕೆ ನಾವು ಬಳಸ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ. ಆದರೆ ಇಲ್ಲಿ ನಮ್ಮ ಜಗಳೂರಿಗೆ ಸಿಕ್ಕಂತ ವ್ಯಕ್ತಿ ನಾವು ಯಾರು ಸಹ ತಾಲೂಕಿನಿಂದ ಶಾಸಕನಾಗಿ ಮತ್ತು ರಾಜಕಾರಣಿಗಳು ಗ್ರಾಮಸ್ಥರು ನಾವು ಯಾರು ಕೇಳಿಲ್ಲ. ಬಹುತೇಕ ಕಲ್ಲೇಶಪ್ಪ ಅವ್ರಿಗೇನಾದ್ರೂ ನೀತಿಗಾಗಿ ಅವ್ರಿಗೇನ ಸಂಕಲ್ಪ ಮಾಡಿ ಕೊಡಿಸಿದಾರೇನೋ, ಅವರೇ DC ಕಲ್ಲೇಶಪ್ಪ ಅಂತ ಬಿಡೋದು. ಹಾಗಾಗಿ ನಮಗೆ ಯಾರ್ದೇನು ಸ್ವಾಮಿ, ಯಾ ಗುಡಿ ಆದ್ರೇನೋ, ಯಾ ನೀತಿ ಬಂದ್ರೆ ಸಾಕು, ಯಾರ ಮನೆ ಮೂರ್ತಿ ಆದ್ರೇನೋ ಒಟ್ಟು ತುಂಬಿದ್ರೆ ಸಾಕು. ನಮಗೇನು ಕಲ್ಲೇದೇವ್ರ ಪುರಕ್ಕೆ 12 ಶಾಲಾ ಕೊಠಡಿ ಅದೆಲ್ಲ ಅಷ್ಟೇ ಸಾಕು ನಮಗೆ. ಅನ್ನ ಮಾತನ್ನ ಹೇಳಕ್ಕೆ ಬಯಸಿ ಇಂಥ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ನಮಗೆ ಬಹಳ ಅಚ್ಚುಮೆಚ್ಚಿನ ಈ ಊರಿನ, ಈ ತಾಲೂಕಿನ ಮಗಳಂತನೇ ಕರೀತಾರೆ ಎಲ್ಲ ನಮ್ಮ ಫ್ಯಾಮಿಲಿ ಅವರು. ಅದ್ರಾಗೂ ನಮ್ಮ ಏನಣ್ಣ ನೀನು ತಾನು ಹೇಳೋದು ನಿಮ್ಮ ಮಗಳು ಬರ್ತದೆ ನೋಡಿ ಅಂತೇಳಿ, ಅಲ್ಲಿಂದ ಅಮ್ಮ ಯಾವಾಗ ಪಾದಾರ್ಪಣೆ ಮಾಡ್ತೋ ಅಲ್ಲಿಂದ ಅವರಿಗೆ ಸೋಲಿಲ್ಲ. ಮತ್ತೆ ಇನ್ನೊಂದು ದೊಡ್ಡ ಶಕ್ತಿ ಸಿಕ್ಕಿದೆ ನನಗೆ, ಸಮರ್ಥರಂಥವ್ರು. ನಿಜವಾಗ್ಲೂ ಇವರು ತ್ರಿಮೂರ್ತಿಗಳ ಅವಧಿಯಲ್ಲಿ ನಾನು ಶಾಸಕನಾಗಿ ಕೆಲಸ ಮಾಡೋದು ಯಾವ ಜನ್ಮದ ಪುಣ್ಯದ ಫಲ ಅಂತೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ನಾಳಿನ ಸೆಷನ್ಗೆ ನಮ್ಮ ಸಮರ್ಥರವರನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ನಂಬಿಕೆ. ನಮ್ಮ ಉದ್ದೇಶ ಏನಂದರೆ, ಈ ಹಳ್ಳಿಯ ಮತ್ತು ಅಕ್ಕಪಕ್ಕದ ಊರಿನ ಜನರು ಈ ಸೌಲಭ್ಯಗಳನ್ನು ಉಪಯೋಗಿಸಿ ಚೆನ್ನಾಗಿ ಓದಿ ಮುಂದೆ ದಾವಣಗೆರೆ ಅಂತ ದೊಡ್ಡ ನಗರಗಳಿಗೆ ಹೋಗಿ ಚೆನ್ನಾಗಿ ಕೆಲಸವನ್ನು ಪಡೆಯಬೇಕೆಂದು ನಮ್ಮ ಆಸೆ.